ಇವಾಗ ಸೌಕಲ್ ಜಾಗದಲ್ಲಿ ಬಿಲ್ಡಿಂಗ್ಸ್ ಕಟ್ಟಬಾರ್ದು ಅಂತ ಏನಿಲ್ಲ. ಟೆಕ್ನಾಲಜಿ ಉಪಯೋಗಿಸ್ಬೇಕು, ಸರಿಯಾಗಿ ಪ್ರಪೋರ್ಷನೇಟಾಗಿ ಕಂಬಿ ಹಾಕಬೇಕು. ಕೆಳಗಡೆ 6 ಅಡಿ ಹೋಗೋ ಜಾಗದಲ್ಲಿ 12 ಅಡಿ ಪಾಯ ಹೊಡಿಬೇಕು. ಅದಕ್ಕೆಲ್ಲ ಪ್ರಪೋರ್ಷನೇಟಾಗಿ ಕಟ್ಟಿರ್ತಾರೆ. ಸರ್ಕಾರ ಏನು ಕಣ್ಮುಚ್ಕೊಂಡೆಲ್ಲ ಬಡವರಿಗೆಲ್ಲ ಬಿಲ್ಡಿಂಗ್ ಕಟ್ಬಿಟ್ಟು ಯಾರೂ ಅದು ಮಾಡಲ್ಲ. ಮತ್ತು ಇದೇನು ಹೈಟು ಸಹ ಹೋಗಿಲ್ಲ. ಗ್ರೌಂಡ್+3 ಇದೆಲ್ಲ ನ್ಯಾಚುರಲಿ. ಬೆಂಗಳೂರಲ್ಲಿ 30 ಫ್ಲೋರ್ ಕಟ್ತೀವಿ ನಾವು. ಗದ್ದೆ ಜಾಗದಲ್ಲಿ ಮಣ್ಣು ತುಂಬಿ ಅದಕ್ಕೆಲ್ಲ ಪ್ರಪೋರ್ಷನೇಟಾಗಿ ಪಾಯಾಗಿ ಹಾಕ್ತಾರೆ. ಅದು ಕರೆಕ್ಟ್ ಆಗ್ತದೆ. ಪ್ರಪೋರ್ಷನೇಟಾಗಿ ಉಪಯೋಗ ಮಾಡುವಂಥದ್ದು ಕಂಬಿ, ಸಿಮೆಂಟು ಮತ್ತು ಪಾಯ ನೀವು ಕರೆಕ್ಟಾಗಿ ಕ್ಲೀನಾಗಿ ಹೋದರೆ ಡೆಪ್ತ್ ಎಷ್ಟು ಅಡಿ ಹೋಗಿದ್ದಾರೆ? 8 ಅಡಿ ಹೋಗ್ತಾ 8 ಅಡಿ ಡೆಪ್ತ್ ಹೋಗಿದೆ. ಡೆಪ್ತು 8 ಅಡಿ ಹೋಗಿ ಎಲ್ಲ ಮಾಡಿದ್ದಾರೆ. ನೀವು ಇಂಜಿನಿಯರ್ ಅಲ್ವಾ, ನೋಡ್ಕೊತಾರೆ. ಆ ಥರ ಎಲ್ಲ ಬಡವ್ರಿಗೆಲ್ಲ ತೊಂದರೆ ಮಾಡುವಂಥದ್ದು ಮುಂಚೆ ಎಲ್ಲ ಮಾಡ್ತಾಯಿದ್ರು. ಈಗೆಲ್ಲ ಆಗಲ್ಲ ರೀ. ಈಗೆಲ್ಲ ಟೆಕ್ನಾಲಜಿ ಇದೆ. ಸಮುದ್ರದಲ್ಲೇ ಮನೆಗಳು ಕಟ್ತೀವಿ. ಇಲ್ಲಿ ಮನೆ ಕಟ್ಟದ್ದು ದೊಡ್ಡ ವಿಚಾರ. ಸಮುದ್ರದಲ್ಲಿ ಮನೆ ಕಟ್ತೀರಿ, ಅಲ್ಲಿರುವಂತ ಟೆಕ್ನಾಲಜಿಯನ್ನು ಬಳಸ್ತೀರಿ. ಇಲ್ಲಿ ಮನೆ ಕಟ್ಟಕ್ಕೆ ಟೆಕ್ನಾಲಜಿ ಆಗ್ತಾ ಇದೆಯಾ, ಬಳಕೆ ಆಗ್ತಾ ಇದೆಯಾ? ಬಳಕೆ ಆಗ್ದಿರ ಮತ್ತೆ ಮನೆ ಹೆಂಗೆ ಕಟ್ಟಕ್ಕಾಗ್ತದೆ? ಮನೆಗಳು ನೋಡಿ ಕಂಪ್ಲೀಟ್ ಆಗ್ಬೇಕ್ರಿ. ನಾನು ಅದನ್ನೇ ಹೇಳಿದ್ದು. ಮನೆಗಳು ಯಾರು ನೋಡಿದವರು? ಸಾರ್ವಜನಿಕರು ಯಾರು ಕೊಟ್ಟಿದ್ದಾರೆ? ಇನ್ನೂ ಯಾರಿಗೂ ಬಂದೇ ಇಲ್ಲ. ಅವಾಗ ನೀವು ಸಾರ್ವಜನಿಕರು ಹೇಳಿದ್ರೆ ಇನ್ನೂ ಅಂಡರ್ ದಿ ಕನ್ಸ್ಟ್ರಕ್ಷನ್ ನೋಡಿ. ಇದು ಮಗು ಹುಟ್ಟಕ್ಕೆ ಮುಂಚೆ ಗುಲಾಬಿ ಹೊಲ್ಸಕ್ಕೆ ಹೋಗ್ಬಾರ್ದು. ಕ್ಯೂರಿಂಗ್ ಆಗಿಲ್ಲ ಅಂತ ಹೇಳಿ ಕೊಡಿ, ಒಂದು ಸಾಕ್ಷಿ ಕೊಡಿ. ಮತ್ತೆ ನೋಡ್ರಿ, ಇಂಜಿನಿಯರ್ ಕಾಂಟ್ರಾಕ್ಟರ್ ಕನ್ಸ್ಟ್ರಕ್ಷನ್ನು ಅವರೆಲ್ಲ ನೋಡ್ತಾರೆ. ಕಮಿಷನರ್ ಇದ್ದಾರೆ, ಸ್ಪಾಟಲ್ಲಿ ಇನ್ಸ್ಪೆಕ್ಷನ್ ಇರ್ತದೆ. ಇರ್ರಿ ಒಂದು ನಿಮಿಷ, ನೀವು ಬರ್ರಿ. ಈಗ ನಾವು ಸುಮ್ಮನೆ ಮೊಸರಲ್ಲಿ ಕಲ್ಲುಡ್ಕೊ ಅಂತ ಕೆಲಸ ಮಾಡಬಾರ್ದು. ಏನಿದ್ರೆ ಕರೆಕ್ಷನ್ ಮಾಡೋಕ್ಕೆ ನಾನು ಹೇಳ್ತೀನಿ. ಕ್ಯೂರಿಂಗ್ ಮಾಡಿಲ್ಲ, ಸೌಕಲ್ ಭೂಮಿಲಿ ಬಿಲ್ಡಿಂಗ್ ಕಟ್ಟಿದ್ರಿ, ಮತ್ತು ಬಿದ್ದೋಗ್ತದೆ, ಮತ್ತು ಬಿರುಕು ಬರ್ತದೆ ಅಂತ ನೀವೇ ಎಲ್ಲ ಹೇಳ್ಬಿಟ್ರೆ ಹೆಂಗಾಗ್ತದೆ? ಈಗ ಎಲ್ಲಿ ಹಂಗಾದ್ರೆ ಸೌಕಲ್ ಬಿಲ್ಡಿಂಗ್ ಅಲ್ಲಿ ಎಲ್ಲೂ ಯಾರು ಸ್ಥಳೀಯರಂದ್ರೆ ಯಾರು ನೀವು ಇದು ಬೆನಿಫಿಷಿಯರ್ಸ್ ಇದ್ದಾರೆ ಅವರ ಕಳಿಸಿ. ಯಾರು ಬೆನಿಫಿಷಿಯರ್ಸ್ ಯಾರು ಮನೆಗಳು ತಗೊಂಡಿದ್ದಾರೆ ಅವ್ರು ಕಳಿಸಿ. ಯಾಕೆ ತಗೊಂಡಿಲ್ವಾ ಜನ? ಈಗ ಯಾಕೆ ಹಂಗಾದ್ರೆ ಜನರಲ್ ಅಲ್ಲಿ 100% ಹೆಂಗ್ ತಗೊಬಿಟ್ರು? 100% ಹೆಂಗ್ರಿ ತಗೊಬಿಟ್ರು? 100% ತಗೊಂಡವ್ರಲ್ಲ. ಹಂಗಾದ್ರೆ ಜನರಲ್ ಅಲ್ಲಿ ಅರೆ ಒಳ್ಳೆ ಕತೆ ಆಯ್ತಲ್ಲ ನಿಮ್ಗೆ ರೇ. ಸಾಮಾನ್ಯ ವರ್ಗ 228 ತಗೊಂಡಾಯ್ತು. ಯಾರು ಇಲ್ಲ ಅಂತ ಹೇಳ್ತೀರಿ? ಇಲ್ಲ, ಎಲ್ಲ ಆಗಿದೆ. ನೀವು ಗೊತ್ತಿಲ್ದಿರಂಗೆ ಹೇಳಬೇಡಿ. 228 ಖಾಲಿ ಆಗಿದೆ. ಮತ್ತು ಹಿಂದುಳಿದ ವರ್ಗಕ್ಕೆ 187 ಮನೆ ಇಟ್ಟಿದ್ದಾರೆ, 168 ಮನೆ ಆಗಿದೆ, 95% ಖಾಲಿ ಆಗಿದೆ. ಇಲ್ಲಿ ಸಮಸ್ಯೆ ಇರೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸುಮಾರು 2000 ಮನೆಗಳು ಇಟ್ಟಿದ್ದೀವಿ. ಆ ಮನೆಗಳು ಅಷ್ಟು ಡಿಮ್ಯಾಂಡ್ ಬಂದಿಲ್ಲ. ಅದಕ್ಕೆ ಈಗ ನಾನು ಕಮಿಷನರ್ ಅವ್ರ ಹತ್ರ ಮತ್ತು DC ಅವ್ರ ಹತ್ರ ಹೇಳ್ತೀನಿ, ಅದನ್ನು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟು ಬೇರೆಯವ್ರಿಗೂ ಕೊಡುವಂಥದ್ದು ಮಾಡೋಕ್ಕೆ ಅವಕಾಶ ಇದ್ದರೆ, ಸರ್ಕಾರದಲ್ಲಿ ಅವಕಾಶ ಇದ್ದರೆ ಮಾಡಿಕೊಡ್ತೀವಿ ಅಷ್ಟೇ. ನೋಡಪ್ಪ, ಕ್ವಾಲಿಟಿ ಕ್ವಾಂಟಿಟಿಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಕಾಂಟ್ರಾಕ್ಟರ್ ಇರ್ತಾರೆ ಅವರಿಗೆ ಬಿಡುವಂಥ ಪ್ರಶ್ನೆ ಇಲ್ಲ. ಮತ್ತು ಇಂಜಿನಿಯರ್ನೂ ಸಸ್ಪೆಂಡ್ ಮಾಡ್ತೀನಿ. ಅದ್ರ ಬಗ್ಗೆ ನೀವು ಅನುಮಾನ ಪಡುವಂಥ ಅವಶ್ಯಕತೆ ಇಲ್ಲ. ಯಾರು ಮನೆಗಳು ತಗೋತಾರೋ ಅವ್ರಿಗೆ ಇಂಜಿನಿಯರ್ ಇದ್ದಾರೆ, ಕಮಿಷನರ್ ಇದ್ದಾರೆ, DC ಇದ್ದಾರೆ. ಅವ್ರ ಮುಖಾಂತರ ಹೇಳ್ತಾ ಇದ್ದೀನಿ. ಕ್ಯೂರಿಂಗ್ ಆಗಿಲ್ಲ, ಇನ್ನೊಂದು ಮತ್ತೊಂದು ಯಾವುದನ್ನ ಇದ್ದರೆ ಫೈನಲ್ ಬಿಲ್ಲು ಇವಾಗೆಲ್ಲ ಕೊಡೋದು, ತಕ್ಷಣ ಕೊಡೋಲ್ಲ. ಇನ್ನೂ ಒಂದು 10% 15% ಇಟ್ಕೊಂಡಿರ್ತೀವಿ ದುಡ್ಡು. ಏನಿದೆ ಕಂಡೀಷನ್ನು? 1% ಲೇಬರ್ ಪೀರಿಯಡ್ ಹೋಲ್ಡಲ್ಲೇ ಇದೆ ಸರ್. 1% 10% ನೋಡ ಕರೆಕ್ಟಾಗಿ 1% ಇಟ್ಕೊಂಡು ಏನು ಮಾಡಿ. ಓವರಾಲ್ ಪ್ರಾಜೆಕ್ಟ್ಗೆ ಅಂದರೆ 1% ಅಂದರೆ 2 ಕೋಟಿ ಆಯಿತು. ಜಾಸ್ತಿ ಇರ್ತದೆ, ನಿನ್ಗೆ ಗೊತ್ತಿಲ್ಲ ಬಿಡು. ಕರೆಕ್ಟಾಗಿ ಇರ್ತದೆ. ಅದನ್ನೆಲ್ಲ ನಾನು ಹೇಳ್ತೀನಿ, 1 ವರ್ಷ 2 ವರ್ಷ ಬಿಲ್ ಕೊಡಬೇಡಿ, ಫೈನಲ್ ಬಿಲ್ ಮಾಡೋಕ್ಕೆ ಕೊಡೋಲ್ಲ ಅಷ್ಟೇ. ನೀವೆಲ್ಲ ಹೇಳಿ ಸಮಸ್ಯೆಗಳಿದ್ದರೆ ಸರಿಪಡಿಸೋವಂಥ ಕೆಲಸ ಮಾಡೋಣ. ಮತ್ತು ಎಲ್ಲ ಜನಗಳಿಗೆ ಕೊಡುವಂಥದ್ದು ಸರ್ಕಾರಿ ಮಹತ್ವಾಕಾಂಕ್ಷಿ ಯೋಜನೆಗಳಿವೆಲ್ಲ. ಯಾಕಂದರೆ ನಿಮಗೇನೆ ಗೊತ್ತು, 9 ಲಕ್ಷಕ್ಕೆ ಅರ್ಧ ಸರ್ಕಾರ ಕೊಡ್ತದೆ, ಅರ್ಧ ಫಲಾನುಭವಿಗಳು. 4.5 ಲಕ್ಷಕ್ಕೆ 3.5 ಚದರ ಮನೆ ಕಟ್ಟೋಕ್ಕಾಗ್ತಾ? ಆದ್ದರಿಂದ ಇದನ್ನು ಕಂಪ್ಲೀಟಾಗಿ ಫಿನಿಶ್ ಆಗಿ ವಾಸಯೋಗ್ಯ ಆದ ಪಕ್ಷದಲ್ಲಿ ಮಾತ್ರ ಜನಗಳಿಗೆ ವಾಸ ಮಾಡೋಕ್ಕೆ ಬಿಟ್ಕೊಡುವಂಥದ್ದು. ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಿನೇ ಇಲ್ಲಿ ಪೊಸಿಷನ್ ಕೊಡುವಂಥದ್ದು. ಅದಕ್ಕೆ ನಾನು ಇನ್ಸ್ಪೆಕ್ಷನ್ಗೂ ಹೋಗಿಲ್ಲ ಒಳಗಡೆ. ಯಾಕಂದರೆ ಈಗ ಹೋದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸರ್ ಅಂತ ಹೇಳ್ತಾರೆ. ಇನ್ನೊಂದು 6 ತಿಂಗಳು ಬಿಟ್ಟು ಬರ್ತೀನಿ. ಯಾವುದು ಕಂಪ್ಲೀಟಾಗಿ ಈ ರೋಡ್ ಗೀಡ್ ಆದಮೇಲೆ ನೋಡೋಕ್ಕೆ ಬಂದ ದಿವಸ ಕಂಪ್ಲೀಟಾಗಿ ಅಲ್ಲಿ ವಾಸಯೋಗಿ ಇರಬೇಕು. ಇದು ಗುಡ್ಡ ಏನೋ ಇತ್ತಲ್ಲ ಅದ್ರದ್ದು, ಅದೇ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ನೀವು ಹೇಳ್ದಂಗೆ ಅಲ್ಲಿ ಈಗ ಬೆಟ್ಟದಲ್ಲಿ ಮತ್ತೆ ಸೈಟ್ ಕೊಟ್ಬಿಟ್ರೆ ಮತ್ತೆ ನೀವೇ ಹೇಳ್ತೀರ, ಮತ್ತೆ ಬೆಟ್ಟದಲ್ಲಿ ಕೊಟ್ಬಿಟ್ರಿ, ಗುಡ್ಡದಲ್ಲಿ ಕೊಟ್ಬಿಟ್ರಿ, ಅದು ಮಠ
ಮಟ್ಟ ಮಾಡಿದಿರ ಕೊಟ್ರಿ ಅಂತ ಹೇಳ್ತೀವಿ ಮಾತಾಡ್ತೀನಿ. ಅಲ್ಲ ಈಗ ಸರ್ ಟೈಮ್ ಬಾಂಡ್ ಬೇಕಲ್ಲ ಸಿದ್ದರಾಮಪುರ ಲೇಔಟ್ ನೋಡ್ರಿ, ಅದು ಈಗ ನಾವು ಏನಾದರೂ ಅದನ್ನು ಇರೋ ಸ್ಥಿತಿಯಲ್ಲಿ ಕ್ಲೀನ್ ಮಾಡಿಕೊಟ್ರೆ ಆ ಲ್ಯಾಂಡ್ ಓನರ್ಸ್ ಕೊಟ್ಟಿರೋ ದುಡ್ಡೇ ಬರೋಲ್ಲ ನಮಗೆ ಪ್ರಾಧಿಕಾರಕ್ಕೆ. ಅದು ಯೋಚನೆ ಮಾಡಿ ಅದನ್ನು ದುಡ್ಡು ಫಿಕ್ಸ್ ಮಾಡಿ ಫಿಕ್ಸೇಷನ್ ಮಾಡಿ ಕೊಡಬೇಕಲ್ಲ. ಮತ್ತು ಕೈಯಿಂದ ಪ್ರಾಧಿಕಾರದಿಂದ ಕೊಟ್ಟರೆ ಪ್ರಾಧಿಕಾರ ಪಾಪ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟೋಕ್ಕೆ ಆಗಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿ ಹೊಸ ರೇಟ್ ಫಿಕ್ಸ್ ಮಾಡಿ ಮಾಡಬೇಕು ಅಂತ ಈಗ ಅರ್ಜಿ ಹಾಕಿ 10 ವರ್ಷ ಆಗ್ತಾ ಇದೆ ಸರ್. ಸುಮಾರು ವರ್ಷಗಳಾಯಿತು RDA ಇಂದ ಯಾವುದೇ ರೀತಿ ಲೇಔಟ್ಗಳೇ ಆಗ್ತಾ ಇಲ್ಲ. ಪ್ರೈವೇಟ್ ಲೇಔಟ್ ಬಿಟ್ಟರೆ ನಿಮ್ಮ ಸರ್ಕಾರಿ ಲೇಔಟ್ಗಳಂತ ಆಗ್ತಾನೆ ಇಲ್ಲ. ನಾನು 4-5 ಸರ್ತಿ ಇವರು ಕಮಿಷನರ್ಗೆ ಹೇಳಿದೆ, ಜಾಗಗಳು ಯಾವುದೂ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಅವ್ರು ಹೇಳುವಂಥದ್ದು ನಾನು ಹೇಳ್ತಾನೆ ಇದ್ದೀನಿ, ಎಲ್ಲ ಪ್ರಾಧಿಕಾರಗಳಲ್ಲೂ ಇಡೀ ರಾಜ್ಯದಲ್ಲಿ ಲೇಔಟ್ಸ್ ಮಾಡ್ತಾಯಿದ್ದೀವಿ, ರಾಯಚೂರಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ. ಅದೇ ರಾಯಚೂರಲ್ಲಿ ಭಾಳ ಕಾಸ್ಟ್ಲಿ ಜಾಗ ಸಿಗ್ತಾ ಇಲ್ಲ, ಡಿಮ್ಯಾಂಡ್ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇವಾಗ ಅದನ್ನು ಮೀಟಿಂಗ್ ಮಾಡ್ತೀನಿ. ಡಿಮ್ಯಾಂಡ್ ಇಲ್ಲ ಅಂತಲೇ ಹೇಳ್ತಾರೆ ನನಗೆ. ಈಗ ಯಾಕಂದರೆ ಇದು ಲ್ಯಾಂಡ್ ಕಾಸ್ಟ್ 50-50 ನಾವು ಮಾಡೋವಂಥದ್ದು. 50-50 ತಗೊಂಡು 10,000 ಅಡಿಗೆ ನಮ್ಗೆ ಅಟ್ಲೀಸ್ಟ್ ನಮ್ಗೆ ಲಾಭ ಬೇಡ, ಅಟ್ಲೀಸ್ಟ್ ಮಾಡಿರೋ ಅಲ್ಲಿ ಸ್ಟಾಫ್ಗೆ ಸಂಬಳ ಕೊಡೋಕ್ಕಾದ್ರೂ ಈಕ್ವಲ್ ಆಗಬೇಕಲ್ಲ ದುಡ್ಡು. ಪ್ರೈವೇಟ್ದವ್ರು ಮಾಡ್ತಾರೆ, ಇವ್ರಿಗೆ ಯಾಕೆ ಆಗಲ್ಲ ಸರ್? ಪ್ರೈವೇಟ್ದವ್ರು ಮಾಡ್ತಾರೆ. ಪ್ರೈವೇಟ್ ನೋಡಿ, ಒಂದು ನಿಮಿಷ ಹೇಳ್ತೀನಿ. ಪ್ರೈವೇಟ್ವ್ರಿಗೆ ಒಂದು 2,000-3,000 ಅಡಿ ಎಕ್ಸ್ಟ್ರಾ ಸಿಗ್ತದೆ. ನಾವು 100% ನಾವು ಡಿವಿಯೇಷನ್ ಮಾಡಲ್ಲ. ಅವ್ರು ಸ್ವಲ್ಪ ಹೆಚ್ಚು ಕಮ್ಮಿ ಡಿವಿಯೇಷನ್ ಮಾಡಿಕೊಟ್ಬಿಡ್ತಾರೆ. ಸರ್ಕಾರದಲ್ಲಿ 100% ಕರೆಕ್ಟಾಗಿರ್ಬೇಕು ಕಾನೂನು ಪ್ರಕಾರ. ನಮಗೆ ಸಿಗೋದು ಸೇಲೆಬಲ್ 20,000 ಅಡಿನೇ, ಪ್ರೈವೇಟ್ ಒಂದು 23,000 ಅಡಿ ಸಿಗ್ತದೆ. ಅದರಲ್ಲೇ ಇರೋದು ಡಿಫ್ರೆನ್ಸು. ಅದರಿಂದ ನೋಡ್ತೀನಿ ಈಗ ಅದನ್ನು ಈ ಸಭೆಯಲ್ಲಿ ಮಾತಾಡ್ತೀನಿ. ಈಗ ಏನಾದರೂ ಇದ್ದರೆ ಅದನ್ನು ಸಾಲ್ವ್ ಮಾಡುವಂಥ RDA ಅನುದಾನ ಬಂದಿದೆ ಸರ್, ಕಾಮಗಾರಿಗಳಿಗೆ ಪ್ಲಾನ್ ಆಗ್ತಾ ಇದ್ದಾರೆ. ಬಟ್ ಕಾಮಗಾರಿಗಳು ಅಲ್ಲೆಲ್ಲಿ ಮಾತ್ರ 1-2 ಚಾಲನೆ ನೀಡಿದೆ, ಉಳ್ಕಿದ ಯಾವ ಕಾಮಗಾರಿಗೂ ಈಗ ಅದಕ್ಕೆ ಅದೇ ಮೀಟಿಂಗ್ ತಗೊಂಡಿರೋದು. ಈಗ ಅದನ್ನು ಅಲ್ಲಿ ಸಭೆಯಲ್ಲಿ ನೀವೆಲ್ಲ ಬಂದರೆ ನೀವು ಒಳಗಡೆ ನಿಮಗೂ ಕೂತ್ಕೊಳ್ಳೋಕೆ ಅವಕಾಶ ಇರ್ತದೆ, ಅಲ್ಲೇ ಮಾತಾಡ್ತೀನಿ ಒಳಗಡೆ. ಇವಾಗ ಸೌಕಲ್ ಜಾಗದಲ್ಲಿ ಬಿಲ್ಡಿಂಗ್ಸ್ ಕಟ್ಟಬಾರ್ದು ಅಂತ ಏನಿಲ್ಲ, ಟೆಕ್ನಾಲಜಿ ಉಪಯೋಗಿಸ್ಬೇಕು, ಸರಿಯಾಗಿ ಪ್ರಪೋರ್ಷನೇಟಾಗಿ ಕಂಬಿ ಹಾಕಬೇಕು. ಕೆಳಗಡೆ 6 ಅಡಿ ಹೋಗೋ ಜಾಗದಲ್ಲಿ 12 ಅಡಿ ಪಾಯ ಹೊಡಿಬೇಕು. ಅದಕ್ಕೆಲ್ಲ ಪ್ರಪೋರ್ಷನೇಟಾಗಿ ಕಟ್ಟಿರ್ತಾರೆ. ಸರ್ಕಾರ ಏನು ಕಣ್ಮುಚ್ಕೊಂಡೆಲ್ಲ ಬಡವರಿಗೆಲ್ಲ ಬಿಲ್ಡಿಂಗ್ ಕಟ್ಬಿಟ್ಟು ಯಾರೂ ಅದು ಮಾಡಲ್ಲ. ಮತ್ತು ಇದೇನು ಹೈಟು ಸಹ ಹೋಗಿಲ್ಲ. ಗ್ರೌಂಡ್+3 G+3 ಇದೆಲ್ಲ ನ್ಯಾಚುರಲಿ. ಬೆಂಗಳೂರಲ್ಲಿ 30 ಫ್ಲೋರ್ ಕಟ್ತೀವಿ ನಾವು. ಗದ್ದೆ ಜಾಗದಲ್ಲಿ ಮಣ್ಣು ತುಂಬಿ ಅದಕ್ಕೆಲ್ಲ ಪ್ರಪೋರ್ಷನೇಟಾಗಿ ಪಾಯಾಗಿ ಹಾಕ್ತಾರೆ, ಅದು ಕರೆಕ್ಟ್ ಆಗ್ತದೆ. ಪ್ರಪೋರ್ಷನೇಟಾಗಿ ಉಪಯೋಗ ಮಾಡುವಂಥದ್ದು ಕಂಬಿ, ಸಿಮೆಂಟು ಮತ್ತು ಪಾಯ ನೀವು ಕರೆಕ್ಟಾಗಿ ಕ್ಲೀನಾಗಿ ಹೋದರೆ ಡೆಪ್ತ್ ಎಷ್ಟು ಅಡಿ ಹೋಗಿದ್ದಾರೆ ಸರ್? 7-8 ಅಡಿ ಹೋಗ್ತಾ ಇದೆ. 8 ಅಡಿ ಡೆಪ್ತ್ ಹೋಗಿದೆ. ನೋಡ್ಕೋಬೋದು ಸರ್. ಡೆಪ್ತು 8 ಅಡಿ ಹೋಗಿ ಎಲ್ಲ ಮಾಡಿದ್ದಾರೆ. ನೀವು ಇಂಜಿನಿಯರ್ ಅಲ್ವಾ, ನೋಡ್ಕೊತಾರೆ. ಆ ಥರ ಎಲ್ಲ ಬಡವ್ರಿಗೆಲ್ಲ ತೊಂದರೆ ಮಾಡುವಂಥದ್ದು ಮುಂಚೆ ಎಲ್ಲ ಮಾಡ್ತಾಯಿದ್ರು, ಈಗೆಲ್ಲ ಆಗಲ್ಲ ರೀ. ಈಗೆಲ್ಲ ಟೆಕ್ನಾಲಜಿ ಇದೆ. ಸಮುದ್ರದಲ್ಲೇ ಮನೆಗಳು ಕಟ್ತೀವಿ, ಇಲ್ಲಿ ಮನೆ ಕಟ್ಟದ್ದು ದೊಡ್ಡ ವಿಚಾರ. ಸಮುದ್ರದಲ್ಲಿ ಮನೆ ಕಟ್ತೀರಿ, ಅಲ್ಲಿರುವಂತ ಟೆಕ್ನಾಲಜಿಯನ್ನ ಬಳಸ್ತೀರಿ. ಇಲ್ಲಿ ಮನೆ ಕಟ್ಟಕ್ ಟೆಕ್ನಾಲಜಿ ಆಗ್ತಾ ಇದೆಯಾ, ಬಳಕೆ ಆಗ್ತಾ ಇದೆಯಾ? ಬಳಕೆ ಆಗ್ದಿರ ಮತ್ತೆ ಮನೆ ಕಟ್ಟಕ್ ಆಗ್ತದೆ. ಮನೆಗಳು ನೋಡಿ ಕಂಪ್ಲೀಟ್ ಆಗ್ಬೇಕ್ರಿ. ನಾನು ಅದನ್ನೇ ಹೇಳಿದ್ದು. ಮನೆಗಳು ಯಾರು ನೋಡಿದವರು, ಸಾರ್ವಜನಿಕರು ಯಾರು ಕೊಟ್ಟಿದಾರ್ರಿ? ಇನ್ನೂ ಯಾರಿಗೂ ಬಂದೇ ಇಲ್ಲ. ಅವಾಗ ನೀವು ಸಾರ್ವಜನಿಕರು ಹೇಳಿದ್ರೆ ಇನ್ನೂ ಅಂಡರ್ ದಿ ಕನ್ಸ್ಟ್ರಕ್ಷನ್. ನೋಡಿ, ಇದು ಮಗು ಹುಟ್ಟಕ್ಕೆ ಮುಂಚೆ ಗುಲಾಬಿ ಹೊಲ್ಸಕ್ಕೆ ಹೋಗ್ಬಾರ್ದು. ಕ್ಯೂರಿಂಗ್ ಆಗಿಲ್ಲ ಅಂತ ಹೇಳಿ ಕೊಡಿ, ಒಂದು ಸಾಕ್ಷಿ ಕೊಡಿ. ಮತ್ತೆ ನೋಡ್ರಿ, ಇಂಜಿನಿಯರ್ ಕಾಂಟ್ರಾಕ್ಟರ್ ಕನ್ಸ್ಟ್ರಕ್ಷನ್ನು ಅವರೆಲ್ಲ ನೋಡ್ತಾರೆ. ಕಮಿಷನರ್ ಇದ್ದಾರೆ, ಸ್ಪಾಟಲ್ಲಿ ಇನ್ಸ್ಪೆಕ್ಷನ್ ಇರ್ತದೆ. ಇಲ್ಲಿ ಒಂದು ನಿಮಿಷ, ನೀವು ಬರೀ ಈಗ ನಾವು ಸುಮ್ಮನೆ ಮೊಸರಲ್ಲಿ ಕಲ್ಲುಡ್ಕೊ ಅಂತ ಕೆಲಸ ಮಾಡಬಾರ್ದು. ಏನೋ ಇದ್ರೆ ಕರೆಕ್ಷನ್ ಮಾಡೋಕ್ಕೆ ನಾನು ಹೇಳ್ತೀನಿ. ಕ್ಯೂರಿಂಗ್ ಮಾಡಿಲ್ಲ, ಸೌಕಲ್ ಭೂಮಿಲಿ ಬಿಲ್ಡಿಂಗ್ ಕಟ್ಟಿದ್ರಿ, ಮತ್ತು ಬಿದ್ದೋಗ್ತದೆ, ಮತ್ತು ಬಿರುಕು ಬರ್ತದೆ ಅಂತ ನೀವೇ ಎಲ್ಲ ಹೇಳ್ಬಿಟ್ರೆ ಹೆಂಗಾಗ್ತದೆ? ಈಗ ಎಲ್ಲಿ ಹಂಗಾದ್ರೆ ಸೌಕಲ್ ಬಿಲ್ಡಿಂಗ್ ಅಲ್ಲಿ ಎಲ್ಲಿ 20% ಯಾರು ಸ್ಥಳೀಯರಂದ್ರೆ ಯಾರು ನೀವು ಇದು ಬೆನಿಫಿಷಿಯರ್ಸ್ ಇದ್ದಾರೆ ಅವರ ಕಳಿಸಿ. ಯಾರು ಬೆನಿಫಿಷಿಯರ್ಸ್ ಯಾರು ಮನೆಗಳು ತಗೊಂಡಿದ್ದಾರೆ ಅವ್ರು ಕಳಿಸಿ ಕೇಳಿಲ್ಲ. ಯಾಕೆ ತಗೊಂಡಿಲ್ವ ಜನ? ಈಗ ಯಾಕೆ ಹಂಗಾದ್ರೆ ಜನರಲ್ಲಲ್ಲಿ 100% ಹೆಂಗೆ ತಗೊಬಿಟ್ರು? 100% ಹೆಂಗ್ರಿ ತಗೊಬಿಟ್ರು? 100% ತಗೊಂಡವ್ರಲ್ಲ. ಹಂಗಾದ್ರೆ ಜನರಲ್ಲಲ್ಲಿ ಅರೆ ಒಳ್ಳೆ ಕತೆ ಆಯ್ತಲ್ಲ. ನಿಮ್ಗೆ ರೇ ಸಾಮಾನ್ಯ ವರ್ಗ 228 ತಗೊಂಡಾಯ್ತು, ಯಾರು ಇಲ್ಲ ಅಂತ ಹೇಳ್ತೀರಿ? ಇಲ್ಲ, ಎಲ್ಲ ಆಗಿದೆ. ನೀವು ಗೊತ್ತಿಲ್ದಿರಂಗೆ ಹೇಳಬೇಡಿ. 228 ಖಾಲಿ ಆಗಿದೆ. ಮತ್ತು ಹಿಂದುಳಿದ ವರ್ಗಕ್ಕೆ 187 ಮನೆ ಇಟ್ಟಿದ್ದಾರೆ, 168 ಮನೆ ಆಗಿದೆ, 95% ಖಾಲಿ ಆಗಿದೆ. ಇಲ್ಲಿ ಸಮಸ್ಯೆ ಇರೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸುಮಾರು 2,000 ಮನೆಗಳು ಇಟ್ಟಿದ್ದೀವಿ. ಆ ಮನೆಗಳು ಅಷ್ಟು ಡಿಮ್ಯಾಂಡ್ ಬಂದಿಲ್ಲ. ಅದಕ್ಕೆ ಈಗ ನಾನು ಕಮಿಷನರ್ ಅವ್ರ ಹತ್ರ ಮತ್ತು DC ಅವ್ರ ಹತ್ರ ಹೇಳ್ತೀನಿ, ಅದನ್ನು ಸ್ವಲ್ಪ
ರಿಲ್ಯಾಕ್ಸೇಷನ್ ಕೊಟ್ಟು ಬೇರೆಯವ್ರಿಗೂ ಕೊಡುವಂಥದ್ದು ಮಾಡೋಕ್ಕೆ ಅವಕಾಶ ಇದ್ದರೆ ಸರ್ಕಾರದಲ್ಲಿ ಅವಕಾಶ ಇದ್ದರೆ ಮಾಡಿಕೊಡ್ತೀವಿ ಅಷ್ಟೇ. ನೋಡಪ್ಪ, ಕ್ವಾಲಿಟಿ ಕ್ವಾಂಟಿಟಿಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಕಾಂಟ್ರಾಕ್ಟರ್ ಇರ್ತಾರೆ ಅವರಿಗೆ ಬಿಡುವಂಥ ಪ್ರಶ್ನೆ ಇಲ್ಲ. ಮತ್ತು ಇಂಜಿನಿಯರ್ಗೂ ಸಸ್ಪೆಂಡ್ ಮಾಡ್ತೀನಿ. ಅದ್ರ ಬಗ್ಗೆ ನೀವು ಅನುಮಾನ ಪಡುವಂಥ ಅವಶ್ಯಕತೆ ಇಲ್ಲ. ಯಾರು ಮನೆಗಳು ತಗೋತಾರೋ ಅವ್ರಿಗೆ ಇಂಜಿನಿಯರ್ ಇದ್ದಾರೆ, ಕಮಿಷನರ್ ಇದ್ದಾರೆ, DC ಇದ್ದಾರೆ. ಅವ್ರ ಮುಖಾಂತರ ಹೇಳ್ತಾ ಇದ್ದೀನಿ, ಕ್ಯೂರಿಂಗ್ ಆಗಿಲ್ಲ ಇನ್ನೊಂದು ಮತ್ತೊಂದು ಯಾವುದನ್ನ ಇದ್ದರೆ ಫೈನಲ್ ಬಿಲ್ಲು ಇವಾಗೆಲ್ಲ ಕೊಡೋದು, ತಕ್ಷಣ ಕೊಡೋಲ್ಲ. ಇನ್ನೂ ಒಂದು 10% 15% ಇಟ್ಕೊಂಡಿರ್ತೀವಿ ದುಡ್ಡು. ಏನಿದೆ ಕಂಡೀಷನ್ನು? 1% ಲೇಬರ್ ಪೀರಿಯಡ್ ಹೋಲ್ಡಲ್ಲೇ ಇದೆ ಸರ್. 1% 10% ನೋಡೋಣ ಕರೆಕ್ಟಾಗಿ. 1% ಇಟ್ಕೊಂಡು ಏನು ಮಾಡಿ ಓವರಾಲ್ ಪ್ರಾಜೆಕ್ಟ್ಗೆ ಅಂದರೆ 1% ಅಂದರೆ 2 ಕೋಟಿ ಆಯಿತು. ಜಾಸ್ತಿ ಇರ್ತದೆ, ನಿನ್ಗೆ ಗೊತ್ತಿಲ್ಲ ಬಿಡು ಕರೆಕ್ಟಾಗಿ ಇರ್ತದೆ. ಅದನ್ನೆಲ್ಲ ನಾನು ಹೇಳ್ತೀನಿ, 1 ವರ್ಷ 2 ವರ್ಷ ಬಿಲ್ ಕೊಡಬೇಡಿ, ಫೈನಲ್ ಬಿಲ್ ಮಾಡೋಕ್ಕೆ ಕೊಡೋಲ್ಲ ಅಷ್ಟೇ. ನೀವೆಲ್ಲ ಹೇಳಿದ ಸಮಸ್ಯೆಗಳಿದ್ದರೆ ಸರಿಪಡಿಸೋವಂಥ ಕೆಲಸ ಮಾಡೋಣ. ಮತ್ತು ಎಲ್ಲ ಜನಗಳಿಗೆ ಕೊಡುವಂಥದ್ದು ಸರ್ಕಾರಿ ಮಹತ್ವಾಕಾಂಕ್ಷಿ ಯೋಜನೆಗಳಿವೆಲ್ಲ. ಯಾಕಂದರೆ ನಿಮಗೇನೋ ಗೊತ್ತು, 9 ಲಕ್ಷಕ್ಕೆ ಅರ್ಧ ಸರ್ಕಾರ ಕೊಡ್ತದೆ, ಅರ್ಧ ಫಲಾನುಭವಿಗಳು. 4.5 ಲಕ್ಷಕ್ಕೆ 3.5 ಚದರ ಮನೆ ಕಟ್ಟೋಕ್ಕಾಗ್ತಾ? ಆದ್ದರಿಂದ ಇದನ್ನು ಕಂಪ್ಲೀಟಾಗಿ ಫಿನಿಶ್ ಆಗಿ ವಾಸಯೋಗ್ಯ ಆದ ಪಕ್ಷದಲ್ಲಿ ಮಾತ್ರ ಜನಗಳಿಗೆ ವಾಸ ಮಾಡೋಕ್ಕೆ ಬಿಟ್ಕೊಡುವಂಥದ್ದು. ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡಿನೇ ಇಲ್ಲಿ ಪೊಸಿಷನ್ ಕೊಡುವಂಥದ್ದು. ಅದಕ್ಕೆ ನಾನು ಇನ್ಸ್ಪೆಕ್ಷನ್ಗೂ ಹೋಗಿಲ್ಲ ಒಳಗಡೆ. ಯಾಕಂದರೆ ಈಗ ಹೋದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸರ್ ಅಂತ ಹೇಳ್ತಾರೆ. ಇನ್ನೊಂದು 6 ತಿಂಗಳು ಬಿಟ್ಟು ಬರ್ತೀನಿ. ಯಾವುದು ಕಂಪ್ಲೀಟಾಗಿ ಈ ರೋಡ್ ಗೀಡ್ ಆದಮೇಲೆ ನೋಡೋಕ್ಕೆ ಬಂದ ದಿವಸ ಕಂಪ್ಲೀಟಾಗಿ ಅಲ್ಲಿ ವಾಸಯೋಗ್ಯಕ್ಕೆ ಇರಬೇಕು. ಇದು ಗುಡ್ಡ ಏನೋ ಇತ್ತಲ್ಲ ಅದ್ರದ್ದು ಅದೇ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ನೀವು ಹೇಳ್ದಂಗೆ ಅಲ್ಲಿ ಈಗ ಬೆಟ್ಟದಲ್ಲಿ ಮತ್ತೆ ಸೈಡ್ ಕೊಟ್ಬಿಟ್ರೆ ಮತ್ತೆ ನೀವೇ ಹೇಳ್ತೀರ, ಮತ್ತೆ ಬೆಟ್ಟದಲ್ಲಿ ಕೊಟ್ಬಿಟ್ರಿ, ಗುಡ್ಡದಲ್ಲಿ ಕೊಟ್ಬಿಟ್ರಿ, ಅದು ಮಠ ಮಾಡಿದಿರ ಕೊಟ್ರಿ ಅಂತ ಹೇಳ್ತೀವಿ, ಮಾತಾಡ್ತೀನಿ. ನೋಡ್ರಿ, ಅದು ಈಗ ನಾವು ಏನಾದರೂ ಅದನ್ನು ಇರೋ ಸ್ಥಿತಿಲಿ ಕ್ಲೀನ್ ಮಾಡಿಕೊಟ್ರೆ ಆ ಲ್ಯಾಂಡ್ ಓನರ್ಸ್ ಕೊಟ್ಟಿರೋ ದುಡ್ಡೇ ಬರೋಲ್ಲ ನಮಗೆ ಪ್ರಾಧಿಕಾರಕ್ಕೆ. ಅದು ಯೋಚನೆ ಮಾಡಿ ಅದನ್ನು ದುಡ್ಡು ಫಿಕ್ಸ್ ಮಾಡಿ ಫಿಕ್ಸೇಷನ್ ಮಾಡಿಕೊಡ್ಬೇಕಲ್ಲ. ಮತ್ತು ಕೈಯಿಂದ ಪ್ರಾಧಿಕಾರದಿಂದ ಕೊಟ್ಟರೆ ಪ್ರಾಧಿಕಾರ ಪಾಪ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟೋಕ್ಕೆ ಆಗಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿ ಹೊಸ ರೇಟ್ ಫಿಕ್ಸ್ ಮಾಡಿ ಮಾಡಬೇಕು ಅಂತ. ಸುಮಾರು ವರ್ಷಗಳಾಯಿತು RDA ಇಂದ ಯಾವುದೇ ರೀತಿ ಲೇಔಟ್ಗಳೇ ಆಗ್ತಾ ಇಲ್ಲ. ಪ್ರೈವೇಟ್ ಲೇಔಟ್ ಬಿಟ್ಟರೆ ನಿಮ್ಮ ಸರ್ಕಾರಿ ಲೇಔಟ್ಗಳಂತ ಆಗ್ತಾನೆ ಇಲ್ಲ. ನಾನು 4-5 ಸರ್ತಿ ಇವರು ಕಮಿಷನರ್ಗೆ ಹೇಳಿದೆ, ಜಾಗಗಳು ಯಾವುದೂ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಅವ್ರು ಹೇಳುವಂಥದ್ದು ನಾನು ಹೇಳ್ತಾನೆ ಇದ್ದೀನಿ, ಎಲ್ಲ ಪ್ರಾಧಿಕಾರಗಳಲ್ಲೂ ಇಡೀ ರಾಜ್ಯದಲ್ಲಿ ಲೇಔಟ್ಸ್ ಮಾಡ್ತಾಯಿದ್ದೀವಿ, ರಾಯಚೂರಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ. ಅದೇ ರಾಯಚೂರಲ್ಲಿ ಭಾಳ ಕಾಸ್ಟ್ಲಿ ಜಾಗ ಸಿಗ್ತಾ ಇಲ್ಲ, ಡಿಮ್ಯಾಂಡ್ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇವಾಗ ಅದನ್ನು ಮೀಟಿಂಗ್ ಮಾಡ್ತೀನಿ. ಡಿಮ್ಯಾಂಡ್ ಇಲ್ಲ ಅಂತಲೇ ಹೇಳ್ತಾರೆ ನನಗೆ. ಈಗ ಯಾಕಂದರೆ ನೀವು ಲ್ಯಾಂಡ್ ಕಾಸ್ಟ್ 50-50 ನಾವು ಮಾಡೋವಂಥದ್ದು. 50-50 ತಗೊಂಡು 10,000 ಅಡಿಗೆ ನಮ್ಗೆ ಅಟ್ಲೀಸ್ಟ್ ನಮ್ಗೆ ಲಾಭ ಬೇಡ, ಅಟ್ಲೀಸ್ಟ್ ಮಾಡಿರೋ ಅಲ್ಲಿ ಸ್ಟಾಫ್ಗೆ ಸಂಬಳ ಕೊಡೋಕ್ಕಾದ್ರೂ ಈಕ್ವಲ್ ಆಗಬೇಕಲ್ಲ ದುಡ್ಡು. ಪ್ರೈವೇಟ್ದವ್ರು ಮಾಡ್ತಾರೆ, ಇವ್ರಿಗೆ ಯಾಕೆ ಆಗಲ್ಲ ಸರ್? ಪ್ರೈವೇಟ್ದವ್ರು ಮಾಡ್ತಾರೆ. ಪ್ರೈವೇಟ್ ನೋಡಿ, ಒಂದು ನಿಮಿಷ ಹೇಳ್ತೀನಿ. ಪ್ರೈವೇಟ್ವ್ರಿಗೆ ಒಂದು 2,000-3,000 ಅಡಿ ಎಕ್ಸ್ಟ್ರಾ ಸಿಗ್ತದೆ. ನಾವು 100% ನಾವು ಡಿವಿಯೇಷನ್ ಮಾಡಲ್ಲ. ಅವ್ರು ಸ್ವಲ್ಪ ಹೆಚ್ಚು ಕಮ್ಮಿ ಡಿವಿಯೇಷನ್ ಮಾಡಿಕೊಟ್ಬಿಡ್ತಾರೆ. ಸರ್ಕಾರದಲ್ಲಿ 100% 100 ಕರೆಕ್ಟಾಗಿರ್ಬೇಕು ಕಾನೂನು ಪ್ರಕಾರ. ನಮಗೆ ಸಿಗೋದು ಸೇಲೆಬಲ್ 20,000 ಅಡಿನೇ, ಪ್ರೈವೇಟ್ ಒಂದು 23,000 ಅಡಿ ಸಿಗ್ತದೆ. ಅದರಲ್ಲೇ ಇರೋದು ಡಿಫ್ರೆನ್ಸು. ಅದರಿಂದ ನೋಡ್ತೀನಿ ಈಗ ಅದನ್ನು ಈ ಸಭೆಯಲ್ಲಿ ಮಾತಾಡ್ತೀನಿ. ಈಗ ಏನಾದರೂ ಇದ್ದರೆ ಅದನ್ನು ಸಾಲ್ವ್ ಮಾಡುವಂಥ. RDA ಅನುದಾನ ಬಂದಿದೆ ಸರ್, ಕಾಮಗಾರಿಗಳಿಗೆ ಪ್ಲಾನ್ ಆಗ್ತಾ ಇದ್ದಾರೆ. ಬಟ್ ಕಾಮಗಾರಿಗಳು ಅಲ್ಲೆಲ್ಲಿ ಮಾತ್ರ 1-2 ಚಾಲನೆ ನೀಡಿದೆ, ಉಳ್ಕಿದ ಯಾವ ಕಾಮಗಾರಿಗೂ ಈಗ ಅದಕ್ಕೆ ಅದೇ ಮೀಟಿಂಗ್ ತಗೊಂಡಿರೋದು. ಈಗ ಅದನ್ನು ಅಲ್ಲಿ ಸಭೆಯಲ್ಲಿ ನೀವೆಲ್ಲ ಬಂದರೆ ನೀವು ಒಳಗಡೆ ನಿಮ್ಗೆ ಕೂತ್ಕೊಳ್ಳೋಕೆ ಅವಕಾಶ ಇರ್ತದೆ, ಅಲ್ಲೇ ಮಾತಾಡ್ತೀನಿ ಒಳಗಡೆ.